Hi guys. So just ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ಒನ್ ಥಿಂಗ್ ನಾನು ಏನು ಹೇಳೋದು ಅಂದ್ಕೊಂಡೆ ಅಂದರೆ ಬಾಡಿ ಸ್ಮೆಲ್ ಅನ್ನೋದು ಈ ಕಡೆ ತುಂಬ ಇಂಪಾರ್ಟೆಂಟ್. ಸೊ ಕೆಲವೊಂದು ಸ್ಟೆಪ್ಸ್ ಇದೆ. ನಾನು ಲೈಕ್ ಆಫ್ಟರ್ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ಮೇಲೆ ಕಲ್ತಿದ್ದೆವು. ಸೊ ನನ್ನ ಬಾಡಿ ಸ್ಕಿನ್ ಹೇಗಿದೆ ಅವೆಲ್ಲ ನಾನು ಫಸ್ಟ್ ಅನಲೈಸ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ನಾನು ಮಾಡಿದ್ದು. ಫಸ್ಟ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಬಾಡಿ ವಾಶ್. ಸೊ ನನ್ನ ಹತ್ರ ನಾನು 3 ಥರ ಟೈಪ್ಸ್ದು ಟ್ರೈ ಮಾಡಿ ಲಾಸ್ಟ್ಗೆ ಒಂದು ಫಿಕ್ಸ್ ಆದೆ. ಸೊ ಇದು 3 ಟ್ರೈ ಮಾಡಿದೆ ನಾನು. 3 ಟ್ರೈ ಮಾಡಿದಾಗ ಸಮ್ಮರಿ ಏನಂದರೆ ಇದು ನಂಗೆ ಫಸ್ಟ್ ಇಷ್ಟ ಆಗಿಲ್ಲ, ಯಾಕಂದರೆ ಈ ಫ್ಲೇವರ್ ಕ್ಯೂಕುಂಬರ್ ನಂಗೆ ಇಷ್ಟ ಆಗಲ್ಲ. ಸೊ ಫಸ್ಟ್ ಇಷ್ಟ ಆಗಿಲ್ಲ. ಬಟ್ ನನಗೆ ಅರ್ಥ ಆಗಿದ್ದೇನೆಂದರೆ ಇದು ತುಂಬ ಹೈಡ್ರೇಟಿಂಗ್ ಇದೆ. ಸೊ ಈಗ ವಿಂಟರ್ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ಬಟ್ ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇದೆ, ಬೇಗ ಸನ್ಬರ್ನ್ಸ್ ಎಲ್ಲ ಆಗ್ತಾ ಇರುತ್ತೆ, ಆ್ಯಕ್ನೆ ಬರುತ್ತೆ ಬೇಗ. ಸೊ ಫ್ಲೇವರ್ಡ್ ಯೂಸ್ ಮಾಡ್ಬೋದಾ ಬೇಡವಾ, ಸೆಂಟೆಡ್ ಯೂಸ್ ಮಾಡ್ಬೋದಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿದಾಗ ಇದಕ್ಕೂ ಫಸ್ಟ್ ನಾನು ಇದು ಯೂಸ್ ಮಾಡ್ತಿದ್ದೆ. ಇದು ಸೆನ್ಸಿಟಿವ್ ಸ್ಕಿನ್ಗೆ ಡರ್ಮಟಾಲಜಿಸ್ಟ್ ಅಪ್ರೂವ್ ಮಾಡಿರೋದು. ಇದರಲ್ಲಿ ಯಾವುದೇ ರೀತಿ ಸ್ಮೆಲ್ ಆಗಲಿ ಸೆಂಟ್ ಏನೂ ಇರಲ್ಲ. ಸೊ ಇದು ಸೇಫ್. ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆದರೆ ನಿಮ್ಗೆ ಇದು ಸೇಫ್. ವಾಲ್ಗ್ರೀನ್ಸ್ದು ಇಲ್ಲ ನಾರ್ಮಲಾಗಿ ನಮಗೆಲ್ಲ ಈಸಿಯಾಗಿ ಅವೈಲಬಲ್ ಇರೋದು ಡವ್. ಇದು ತುಂಬ ಸೆಂಟೆಡ್ ಇರುತ್ತೆ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಇದು ಯೂಸ್ ಮಾಡಿದಾಗ ಲೈಕ್ ಟೂ ಮಚ್ ಅನ್ನಿಸ್ತಿತ್ತು. ನಾನು ಇದರ ಮೇಲೆ ಮತ್ತೆ ಪರ್ಫ್ಯೂಮ್ ಹಾಕಿದಾಗೆ ಬಾಡಿ ಲೋಷನ್ ಹಾಕಿದಾಗ ನನಗೆ ತುಂಬ ಓವರಾಗಿ ಅನ್ನಿಸ್ತಿತ್ತು. ಸೊ ನಾನು ಇದನ್ನು ಅಸಲು 1 ವಾಶ್ ಅಷ್ಟೇ, ಆಮೇಲೆ ಯೂಸ್ ಮಾಡಿಲ್ಲ. ಬಟ್ ಇದು ಕೋಟು ಆ್ಯಂಡ್ ಇಟ್ಸ್ ಸರ್ಟನ್ ಟೈಮ್ಸ್ ವೆನ್ ನನಗೆ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ಅದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಯೂಸಿಂಗ್ ಎ ಲೋ. ಸೊ ಬಾಡಿ ಸ್ಕ್ರಬ್ಬರ್ ಅಂತಾರಲ್ಲ ಅದು ತುಂಬ ವೆಟ್ಟಿದೆ, ಆಮೇಲೆ ನಾನು ತೋರಿಸ್ತೇನೆ. ಐಡಿಯಲಿ ಸೊ ಇದು ತುಂಬ ಇಂಪಾರ್ಟೆಂಟ್. ಐಡಿಯಲ್ಲಾಗಿ ಏನಂದರೆ ಬ್ಯಾಂಬೂದು ಸ್ಟಿಕ್ ಟೈಪ್ ಬರುತ್ತೆ ಬ್ರಷ್, ಅದು ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಪ್ರೆಸೆಂಟ್ ಇದೇ ಇರೋದ್ರಿಂದ ನಾನು ಅದು ಯೂಸ್ ಮಾಡ್ತೀನಿ. ಬಟ್ ಅದು ಇಂಪಾರ್ಟೆಂಟ್ ಏನಂದರೆ ಅದನ್ನು ರಿಪ್ಲೇಸ್ ಮಾಡಬೇಕು ಎವ್ರಿ ನಾವು ಆ್ಯಂಡ್ ದೆನ್ ರಿಪ್ಲೇಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಇದಾದರೆ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ ಅದ್ರ ಮೇಲೆ, ಅದಕ್ಕೋಸ್ಕರ. ಸೊ ಅದನ್ನು ರಿಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಎವ್ರಿ 2 months ಒನ್ಸ್ ಅಟ್ಲೀಸ್ಟ್ 3 months ಒನ್ಸ್ ಅಟ್ಲೀಸ್ಟ್ ರಿಪ್ಲೇಸ್ ಮಾಡ್ತಿದ್ರೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಎಲ್ಲ ಗ್ರೋ ಆಗ್ತಿರತ್ತಲ್ಲ. ಸೊ ತುಂಬ ಒಳ್ಳೆಯದು. ಆ್ಯಂಡ್ ಒನ್ಸ್ ನಿಮ್ಮ ಶವರೆಲ್ಲ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನಿಮ್ಮ ಬಾಡಿಯಲ್ಲಿರೋ ದ ಮಾಯ್ಶ್ಚರ್ ಆ್ಯಂಡ್ ಆಲ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಾಟ್ ಲೈಕ್ ಕಂಪ್ಲೀಟಾಗಿ ಡ್ರೈ ಮಾಡಬೇಡಿ, ಜಸ್ಟ್ ಒಂದು ಸ್ವಲ್ಪ 80% ಡ್ರೈ ಆಗಬೇಕು. ಆ್ಯಂಡ್ ಅಂಡರ್ ಆರ್ಮ್ಸ್ ಕ್ಲೀನಾಗಿ ಡ್ರೈ ಮಾಡ್ಕೊಡಿ. ಕ್ಲೀನಾಗಿ ಡ್ರೈ ಮಾಡಿದ್ಮೇಲೆ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಅಂಡರ್ ಆರ್ಮ್ಸ್ದು. ನನಗೆ ಪರ್ಸ್ನಲಾಗಿ ತುಂಬ ಸ್ವೆಟ್ ಆಗ್ತೇನೆ ನಾನು. ಆ್ಯಂಡ್ ನಂಗೆ ಚಿಕ್ಕವಳಾಗಿಂದ ಇರೋ ಪ್ರಾಬ್ಲಮ್ ಏನಂದರೆ ದ ಶರ್ಟ್ಸ್ ಸ್ಟೈನ್ ಆಗೋದು, ಆಲ್ ಆಫ್ ಇಟ್. ತುಂಬ ಬೇಗ ಸ್ವೆಟ್ ಆಗ್ತೇನೆ.
ಆ್ಯಂಡ್ ನನಗೆ ಇಲ್ಲಿ ತುಂಬ ಸ್ವೆಟ್ ಆಗುತ್ತೆ, ಅರೌಂಡ್ ತುಂಬ ಸ್ವೆಟ್ ಆಗುತ್ತೆ. ಸೊ ನಾನು ವಾಟ್ ಡಿಡ್ ಐ ಡೂ ಅಂದರೆ ಐ ಯೂಸ್ ಇವೆರಡು ತುಂಬ ಇಂಪಾರ್ಟೆಂಟ್. ಒಂದು ಗ್ಲೈಕಾಲಿಕ್ ಆ್ಯಸಿಡ್, ಇದೇನು ಅಂದರೆ ಸ್ಕ್ರಬ್ ಮಾಡುತ್ತೆ. ಇದನ್ನು ನೀವು DIY ಸ್ಕ್ರಬ್ ಕೂಡ ಮಾಡ್ಕೋಬೋದು. ಐ ವಿಲ್ ಟೆಲ್ ಮುಂದೆ ವ್ಲಾಗ್ಸಲ್ಲಿ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಥಿಂಗ್, ನಿಮ್ಮ ಅಂಡರ್ ಆರ್ಮ್ಸ್ನ ಕ್ಲೀನಾಗಿ ಇಟ್ಕೊಳ್ಳಿ. ರೆಗ್ಯುಲರಾಗಿ ವ್ಯಾಕ್ಸಿಂಗ್ ಆರ್ ಶೇವಿಂಗ್ ತುಂಬ ಇಂಪಾರ್ಟೆಂಟ್. ನಾನು ಶೇವ್ ಮಾಡ್ತೀನಿ, ಸೊ ರೆಗ್ಯುಲರಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ದಿ ನೆಕ್ಸ್ಟ್ ಥಿಂಗ್ ಏನಂದರೆ, ನಿಮ್ಮ ಶವರ್ ಆಗಿ ಬಂದ ತಕ್ಷಣ ಒನ್ಸ್ ಕ್ಲೀನಾಗಿ ಡ್ರೈ ಮಾಡ್ಕೊಂಡ್ಮೇಲೆ, ಇದು ಆ್ಯಂಟಿಪರ್ಸ್ಪಿರೆಂಟ್ ಅಂತಾರೆ ಇದನ್ನು. ಸೊ ಇದು ಇಂಡಿಯಾದಲ್ಲಿ ಕೂಡ ಸಿಗುತ್ತೆ, ರೋಲ್ ಆನ್. ನಾನು ಇಂಡಿಯಾದಲ್ಲಿ ಯೂಸ್ ಮಾಡ್ತಿದ್ದೆ ಶ್ಯೂರ್ ರೋಲ್ ಆನ್ ಅಂತ, ಡವ್ದು ಬರುತ್ತೆ. ಸೊ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ದು ಬರುತ್ತೆ. ಯೂಸ್ ದ್ಯಾಟ್. ಅದು ನಿಮಗೆ ಅಂಡರ್ ಆರ್ಮ್ ಸ್ವೆಟ್ಟಿಂಗ್ ಇತ್ತು ಅಂದರೆ ಡೆಫಿನೆಟ್ಲಿ ಅದು ಮಿಸ್ ಮಾಡಬೇಡಿ ಆ ಸ್ಟೆಪ್ಪು, ಅದನ್ನ ಯೂಸ್ ಮಾಡಿ. ಸೊ ನಾನು ಇದು ಯೂಸ್ ಮಾಡ್ತೀನಿ. ಹೆಂಗೆ ನಾವು ಯೂಸ್ ಮಾಡೋ ಕ್ಲಾತ್ ಒಂದು ವೇಳೆ ಏನಾದರೂ ಸಿಂಥೆಟಿಕ್ ಕ್ಲಾತ್ ಆ ಥರ ಆದಾಗ ತುಂಬ ವೆರಿ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದು ಬರಬಾರ್ದು ಅಂದರೆ, ಇವಾಗ ನಾವು ಹೊರಗೆ ಹೋಗ್ತೀವಿ, 9 hours 8 hours ಹೊರಗೆ ಇರ್ತೀವಿ. ಇಲ್ಲಿ ಟೆಂಪ್ರೇಚರ್ ಕೂಡ ಹಾಗೆ ಇರುತ್ತೆ, ಸ್ವೆಟ್ಟಿಂಗು ಆ ಟೈಪ್ ಇರೋದ್ರಿಂದ ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಟ್ರಸ್ಟ್ ಮೀ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಡಿಯೋಡ್ರೆಂಟ್ ಕೂಡ ಯೂಸ್ ಮಾಡ್ತಾರೆ. ಡಿಯೋಡ್ರೆಂಟ್ ಹೆಂಗೆ ಅಂದರೆ ನಿಮ್ಮ ಸ್ವೆಟ್ ಮೇಲೆ ಅದೊಂದು ಮಾಸ್ಕ್ ಥರ ಕ್ಲಿಯರ್ ಮಾಡ್ತಾರೆ. ಸೊ ಅವಾಗ ಸ್ವೆಟ್ ಬ್ಯಾಕ್ಟೀರಿಯಾಸ್ ಡಿಯೋಡ್ರೆಂಟು ಎರಡೂ ಮಿಕ್ಸ್ ಆಗಿಬಿಟ್ಟು ಇನ್ನೊಂದು ಥರ ತುಂಬ ಬ್ಯಾಡ್ ಸ್ಮೆಲ್ ಕೊಡುತ್ತೆ. ಅದಕ್ಕೆ ಇದೇನು ಮಾಡುತ್ತೆ, ಸ್ವೆಟ್ಟನ್ನು ಸ್ಟಾಪ್ ಮಾಡುತ್ತೆ. ಸೊ ಅಂಡರ್ ಆರ್ಮ್ ರೋಲ್ ಆನ್ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮಗೆ ಸ್ವೆಟ್ ಅನ್ನೋದು ಪ್ರಾಬ್ಲಮ್ ಇತ್ತು ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಹಾಕ್ಕೊಂಡ್ಮೇಲೆ ಅದನ್ನು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಲೋಷನ್ ಯೂಸ್ ಮಾಡ್ತೀನಿ. ನಾನು ವೈಟಮಿನ್ ಸಿದು ಯೂಸ್ ಮಾಡ್ತೀನಿ, ಓಲೆದು. ಇದೊಂದು ಸ್ವಲ್ಪ ಸ್ಮೆಲ್ ಇದೆ, ಲೈಕ್ ಸೆಂಟೆಡ್ ಇದೆ. ಬಟ್ ಇದ್ರದ್ದು ಓಲೆದು ನಾನು ಬಾಡಿ ವಾಶ್ ಯಾಕೆ ಯೂಸ್ ಮಾಡಲ್ಲ ಅಂದರೆ, ಅದು ಇದು ಎರಡೂ ಸೇರಿ ನಂಗೆ ತುಂಬ ಕೈಂಡ್ ಆಫ್ ಸೆಂಟೆಡ್ ಇರೋದೇ ಅನಿಸುತ್ತೆ. ಸೊ ಅದಕ್ಕೆ ನಾನು ಐ ಸ್ಟಿಕ್ ಟು ಇದೇ ಲೋಷನು, ವೈಟಮಿನ್ ಸಿ ಬ್ರೈಟ್ನಿಂಗ್ ಅಂದ್ಬಿಟ್ಟು. ಅದೇನು ರಿಯಲಾಗಿ ಕೆಲಸ ಮಾಡ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ಬಟ್ ಸ್ಮೆಲ್ ಇಷ್ಟ ಆಗಿ ನಾನು ಇದು ತೊಗೊಂಡಿದ್ದು. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಹ್ಯಾಂಡ್ಸ್, ಸ್ಟಮಕ್ ಪಾರ್ಟ್, ಲೆಗ್ಸ್ ಎಲ್ಲದಕ್ಕೂ ಇದೆ ಯೂಸ್ ಮಾಡ್ತೀನಿ. ಯಾವ ಪಾರ್ಟು ಮಿಸ್ ಮಾಡಬೇಡಿ. ಈವನ್ ದ ಇಂಟಿಮೇಟ್ ಪಾರ್ಟ್ಸ್ ಟ್ರೈ ಯೂಸಿಂಗ್. ಸೊ ಸ್ಮೆಲ್ ಬರ್ತಿರೋ ಥರ ಇದು ಮಾಡಿ. ಆ್ಯಂಡ್ ಮೇಕ್ ಶ್ಯೂರ್ ಎವ್ರಿ ಡೇ ವಾಶ್ಡ್ ಕ್ಲಾತ್ಸ್ ಯೂಸ್ ಮಾಡ್ತೀರಾ, ಎಸ್ಪೆಷಲಿ ಇನ್ನರ್ ವೇರ್ಸ್ ಬರೋಷ್ಟದಕ್ಕೆ. ಸೊ ಅದು ಒಂದು. ಆಲ್ ಆಫ್ ದಿಸ್ ಇಸ್ ಅ ಪ್ಯಾಕೇಜ್. ನೀವು ಒಂದು ಶವರ್ ಆದ ತಕ್ಷಣ ಅಂಟಿಲ್ ಯು ವೇರ್ ಒಳ್ಳೆ ಬಟ್ಟೆ, ಅದೆಲ್ಲ ಮುಗಿದ್ಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪರ್ಫ್ಯೂಮ್. ಸೊ ಲೆಟ್ ಮೀ ಶೋ ಯು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಪರ್ಫ್ಯೂಮಲ್ಲಿ 2 ಟೈಪ್ಸ್ ಇರುತ್ತೆ, EDT, EDP. EDP ಏನು ಅಂದರೆ ಇಟ್ಸ್ ನಾಟ್ ಲಾಂಗ್ ಲಾಸ್ಟಿಂಗ್, ಸರ್ಟೈನ್ ಕೆಲವು ಅವರ್ಸ್ವರೆಗೂ ಅದಿರುತ್ತೆ. EDT ಇಸ್ ಲಾಂಗ್ ಲಾಸ್ಟಿಂಗ್, 24 hours to 48 hours ಇರುತ್ತೆ. ಸೊ ಬೀಟ್ ಎನಿ ಬ್ರ್ಯಾಂಡ್, ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ಯಾವ ಬ್ರ್ಯಾಂಡ್ ಅಂತ, ನಿಮ್ಮ ಚಾಯ್ಸ್, ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಳಿ. ಪರ್ಫ್ಯೂಮ್ನ ನಾನು ಹೇಗೆ ಹಾಕ್ಕೊಳ್ತೀನಿ ಅಂದರೆ, ಐ ಯೂಸ್ ಒಂದು ಈ ಸ್ಪಾಟಲ್ಲಿ, ಒನ್ ಮೋರ್ ಈ ಸ್ಪಾಟಲ್ಲಿ, ಆ್ಯಂಡ್ ದೆನ್ ನಿಯರ್ ದ ಅಂಡರ್ ಆರ್ಮ್ಸ್. ಅದು ಬಟ್ಟೆ ಮೇಲೆ ಹಾಕ್ತೀನಿ ನಾನು, ಯಾಕೆ ನಾನು ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕಲ್ಲ. ಡೈರೆಕ್ಟ್ ಸ್ಕಿನ್ ಮೇಲೆ ಹಾಕಿದ್ರೆ ವಾಟ್ ಐ ಡೂ, ನಾನು ಮಾಯ್ಶ್ಚರೈಸರ್ನ ಸ್ವಲ್ಪ ತಗೊಂಡು ಸ್ವಲ್ಪ ಹೀಗೆ ಮಾಡ್ಕೊತೀನಿ. ಐ ರಬ್ ಇಟ್ ಆನ್ ದ್ಯಾಟ್, ಹೀಗೆ ಹಾಕ್ಕೊಂಡು. ಸೊ ಲಿಟ್ಲ್ ಬಿಟ್, ಸ್ವಲ್ಪ ದೂರ, ಇಷ್ಟು ಹತ್ರ ಮಾಡಬೇಡಿ, ದೂರದಿಂದ ಓಕೆ, ಹೀಗೆ ಸ್ಪ್ರೇ ಮಾಡ್ಕೊಳ್ಳಿ. ಆಫ್ಟರ್ ಸ್ಪ್ರೇ ಮಾಡಿದ್ಮೇಲೆ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಹೀಗೆ. ಓಕೆ, ಇಲ್ಲಿ ತುಂಬ ಹೊತ್ತಿರುತ್ತೆ. ದೆನ್ ಡೂ ಇಟ್ ದ ಸೇಮ್ ಇಲ್ಲೂ. ಸೇಮ್ ಮಾಯ್ಶ್ಚರೈಸರ್ ಹಾಕಿ ಅದ್ರ ಮೇಲೆ ನೀವು
ಪರ್ಫ್ಯೂಮ್ನ ಹಾಕಿ. ಮೇಕ್ ಶ್ಯೂರ್ ಕೂದಲಿಗೆ ಟಚ್ ಮಾಡಬೇಡಿ. ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ ಸೈಡ್ ಎಫೆಕ್ಟ್ಸ್, ಬಟ್ ವೈ ಟು ರಿಸ್ಕ್, ಕೂದಲಿಗೆ ಹಾಕಬೇಡಿ. ಆ್ಯಂಡ್ ಬಟ್ಟೆ ಮೇಲೆ ಯೋರ್ ಅಂಡರ್ ಆರ್ಮ್ಸ್ ಯು ಕ್ಯಾನ್ ಸ್ಪ್ರೇ. ತುಂಬ ಹತ್ತಿರದಿಂದ ಸ್ಪ್ರೇ ಮಾಡಬೇಡಿ, ಸ್ಟೇನ್ಸ್ ಬಿಡುತ್ತೆ. ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡಿ. ಸೊ ನಿಮ್ಗೆ ಅಟ್ಲೀಸ್ಟ್ ಈವ್ನಿಂಗ್ 12 hours ಅಟ್ಲೀಸ್ಟ್ ನಿಮಗೆ ಆ ಸ್ಮೆಲ್ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ಬಾಡಿ ಆರ್ಡರ್ ಇಟ್ಕೋಬೇಕು ಅಂದರೆ ಶವರ್ ರೊಟೀನ್ ಇದು. ಓರಲ್ ಹೈಜೀನ್ ಇಂಪಾರ್ಟೆಂಟ್, ಆ್ಯಂಡ್ ಹೇರ್ ಸ್ಮೆಲ್ಲು ಇದು ಎಲ್ಲ ತುಂಬ ಇಂಪಾರ್ಟೆಂಟ್. ಬರ್ತಾ ಬರ್ತಾ ಐ ವಿಲ್ ಟೆಲ್ ಯು how we go about with all of those things. I'm not saying this is the particular steps ಅಂತ, but this is the step that ನಾನು ಪರ್ಸ್ನಲಿ ಫಾಲೋ ಆಗ್ತೀನಿ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ವರ್ಕೌಟ್ ಆಗಿದೆ, ಸೊ ನಿಮಗೂ ಯೂಸ್ ಆಗುತ್ತೇನೋ ಅಂತ ಹೇಳ್ತಿದ್ದೀನಿ ಅಷ್ಟೆ. ಓಕೆ, ಥ್ಯಾಂಕ್ ಯು, ಬಾಯ್. See you in the next vlog. If you like it, please do like, share and subscribe. Bye bye.